ಫಸ್ಟ್ ಆಫ್ಕೋರ್ಸ್ ಅವ್ರ ಫಿಸಿಕ್, ಹೈಟು ಆ್ಯಂಡ್ ಒಂದು ಚಾರ್ಮ್ ಇದೆ ಅವ್ರ ಫೇಸಲ್ಲಿ. ಅವ್ರ ಫೀಚರ್ಸ್, ಫೇಶಿಯಲ್ ಫೀಚರ್ಸ್ ಆಗಿರ್ಬೋದು. ಅದಕ್ಕೆ ನಾನು ಫಿದಾ ಆಗೋಗ್ಬಿಟ್ಟೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ಅವ್ರದ್ದು ಸಂಗೊಳ್ಳಿ ರಾಯಣ್ಣ ಮೂವಿ ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಆಲ್ರೆಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ. ಬಟ್ ಆ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡಿದಾಗ ಹೇ ಹೆಂಗ್ ಗುರು ಇದು ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ಬೋದು. ನಾನು ಆ್ಯಕ್ಚುಲಿ ಆ ಮೂವೀಸ್ ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ನಾನು ಡಿ ಬಾಸ್ ಸರ್ ಮೂವೀಸ್ ನೋಡಿಕೊಂಡೆ ನಾನು ಒಬ್ಳು ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದ್ದು ನನ್ನ ಲೈಫಲ್ಲಿ. ವೀಕೆಂಡ್ ವಿತ್ ರಮೇಶಲ್ಲಿ ಅವ್ರು ಪಟ್ಟಿರುವಂಥ ಕಷ್ಟಗಳು ಜೀವನದಲ್ಲಿ ಯಾರೂ ಇಲ್ಲದೆ, ಯಾರ ಸಪೋರ್ಟು ಇಲ್ಲದೆ ಲೈಟ್ ಬಾಯ್ ಆಗಿ ಸೇರಿಕೊಂಡು ಇವತ್ತು 1000 ಜನ ಅವ್ರ ಬಗ್ಗೆ 1000 ಮಾತಾಡ್ಬೋದು. ಬಟ್ ಆ ವ್ಯಕ್ತಿ ಬಂದಂಥ ದಾರಿನ ಯಾರೂ ನಡ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಬರೀ ಆ ವ್ಯಕ್ತಿ ಮಾತ್ರ ನಡ್ಕೊಂಬರಕ್ಕೆ ಸಾಧ್ಯ. ಅವ್ರಾಗಿದ್ದಕ್ಕೆ ನಡ್ಕೊಂಬಂದರು. ಅಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡು ಲೈಟ್ ಬಾಯ್ ಆಗಿ ಅವಮಾನಗಳನ್ನ ತಗೊಂಡು ಅವರು ಹಾಲು ಕರ್ಕೊಂಡು ಅದನ್ನು ಮಾರಿ ಅದರಿಂದ ಬಂದಂಥ ದುಡ್ಡನ್ನ ಇದು ಮಾಡ್ಕೊಂಡು ಅವರೊಬ್ಬರು ತೂಗುದಿ ಮಗ ಆಗಿದ್ರು ಇಂಡಸ್ಟ್ರಿ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವ್ರು ಬೆಳೆಯೋದಕ್ಕೆ. ಆ ಒಂದು ಸ್ಟೇಜ್ನ ವಿತೌಟ್ ನೋ ಗಾಡ್ ಫಾದರ್. ಇವಾಗ ನಮ್ಗಾದ್ರೂ ಯಾರೋ ಒಬ್ರು ನಮ್ಮನ್ನು ಪುಷ್ ಮಾಡ್ತಾರೆ, ಅವ್ರಿಗೆ ಯಾರು ಗಾಡ್ ಫಾದರ್ ಇರಲಿಲ್ಲ ಅವ್ರಿಗೆ. ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅವರು. ಆ್ಯಂಡ್ ಅವ್ರಿಗಿರುವಂಥ ಏನು ಹೇಳ್ತಾರೆ ಪ್ರಾಣಿ ಮೇಲಿರುವಂಥ ಪ್ರೀತಿ. ನಾನು ಅನಿಮಲ್ ಲವರ್, ಐ ಆಮ್ ಆಲ್ಸೋ ಪೆಟ್ ಲವರ್. ಐ ಥಿಂಕ್ ಅದು ಬಂದಿದ್ದು ನಂಗೆ ಡಿ ಬಾಸಿಂದಾನೆ.